ಎಲ್ಲರೂ ಕೂಡ ಅಮಾನತುಗೊಳಿಸುವಂಥದ್ದು ಕೂಡ ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿರುವಂಥದ್ದು ಕಾಂಗ್ರೆಸ್ ಇತಿಹಾಸನ ಮರ್ತುಬಿಟ್ಟಿದೆ. ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲೂ ಕೂಡ ಅಮಾನತು ಮಾಡಿರಲಿಲ್ವಾ? ಮಹಾರಾಷ್ಟ್ರದಲ್ಲಿ ಅಲ್ಲಿ 1 ವರ್ಷ ಅಮಾನತು ಮಾಡಿಲ್ವಾ? ಅವಕಾಶನೇ ಇಲ್ಲ, ಆದ್ರೂ ಅಮಾನತು ಮಾಡಿರಲಿಲ್ವಾ? ಆ ರೀತಿ ಅವರು ಏನು ಯಾವ ಪ್ರಶ್ನೆ ಎದಕ್ಕೆ ಕೇಳ್ತಾರ ಗೊತ್ತಿಲ್ಲ. ಕೇಂದ್ರ ಸರ್ಕಾರದ ಭದ್ರತೆಯ ಲೋಪ ಅದು ನಮ್ಮ ದೇಶದ ಸಂಸತ್ತಿನಲ್ಲಿ ಗ್ಯಾಸ್ ಬಾಂಬ್ಗಳನ್ನು ಹಾಕಿದ್ರಲ್ಲ, ಅಷ್ಟು ದೊಡ್ಡ ಲೋಪ ಆದ್ರೂ ತನಿಖೆ ಮಾಡೋದಕ್ಕೆ ಸಿದ್ಧವಿಲ್ಲ. ನಿಮ್ಮ ಪಕ್ಷದ ಸಂಸದರೇ ಯಾರು ಒಳಗೆ ಬಂದಿದ್ದಾರೆ ಅವ್ರಿಗೆ ಪಾಸ್ ಕೊಟ್ಟಿದ್ದಾರೆ. ಜಾಗತಿಕ ಸುದ್ದಿ ಇದು. ಜನ ಭಯಭೀತರಾಗಿದ್ದಾರೆ. ಅದನ್ನ ಮುಚ್ಚಿ ಹಾಕಬೇಕು ಅಂಥೇಳಿ ನೀವು ಈ ರೀತಿ ವರ್ತನೆ ಮಾಡಿದರೆ, ಪ್ರತಿಭಟನೆ ಮಾಡಿದವ್ರನ್ನ ಅಮಾನತು ಮಾಡ್ತೀವಿ ಅಂತೇಳಿ ಎಷ್ಟು 150 ಸಮೀಪ ಎಂಪಿಗಳನ್ನ ಅಮಾನತುಗೊಳಿಸಿದರು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಇದು ಈ ಸಂದರ್ಭದಲ್ಲಿ ಇದನ್ನು ಒಂದೇ ಘಟನೆಯನ್ನು ಟೀಕೆ ಮಾಡೋದಿಲ್ಲ. ಬರುವ ದಿವಸಗಳಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಸುರಕ್ಷಿತವಾಗಿ ಇರ್ತದ ಅನ್ನುವಂಥ ಶಂಕೆ ಭಾವನೆಯನ್ನ ಜನರಲ್ಲಿ ಮೂಡಿಸ್ತಾ ಇದೆ. ಡೆಮೋಕ್ರಸಿ ಈಸ್ ಅಟ್ ಸ್ಟೇಕ್ ಟುಡೇ. ವಿ ಶುಡ್ ಆಲ್ ಫೈಟ್ ಟು ಪ್ರೊಟೆಕ್ಟ್ ಡೆಮೋಕ್ರಸಿ. ಪ್ರತಾಪ್ ಸಿಂಹ ಯಾವುದೇ ರೀತಿಯಲ್ಲಿ ಕೂಡ ಈ ವಿಚಾರವಾಗಿ ಮಾತನಾಡ್ತಲ್ಲ, ಯಾಕಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ ನಿಂತು ಮಾತನಾಡುವಂಥದ್ದು ಸಾಧ್ಯವಾಗಿ. ಆದ್ರೆ ಈ ವಿಚಾರದಲ್ಲಿ ಅವರು ಹೆಚ್ಚಿಗೆ ಏನು ಮಾತಾಡ್ತಾರೆ? ಪ್ರತಾಪ್ ಸಿಂಹ ಮಾತಾಡೋದಲ್ಲ, ಮೋದಿ ಮಾತಾಡಬೇಕು. ಮೋದಿ ಇಸ್ ಲೀಡರ್ ಆಫ್ ಎಂಪಿಸ್. ಅವ್ರ ಪಾರ್ಟಿ ಮಾತಾಡಬೇಕು. ಯಾಕೆ ಮೌನ ಇದ್ದೀರಿ? ದೇಶದ ಭದ್ರತೆ ವಿಚಾರದಲ್ಲಿ 108 ಮಾತಾಡ್ಕೊಂತ ಅಡ್ಡಾಡ್ತಿರ್ತಿರಲ್ಲ, ಯಾಕೆ ಸುಮ್ಮನೆ ಇದ್ದೀರಿ? ಯುವರ್ ಸೈಲೆನ್ಸ್ ಇಟ್ ಸೆಲ್ಫ್ ಶೋಸ್ that something is being hided. ಮುಚ್ಚಿ ಹಾಕ್ತಾ ಇದ್ದೀರಿ ಅನ್ನೋದಕ್ಕೆ ಇದಕ್ಕಿಂತ ಬಿಟ್ಟು ಇನ್ನೊಂದು ಇದು ಬೇಕಾ? ಸರ್, ನಿಮ್ಮ ಪುತ್ರ ಏನಾದರೂ ರಾಜಕಾರಣಕ್ಕೆ ಭವಿಷ್ಯದಲ್ಲಿ ಸರ್, ಸಿಎಂ ಸಿದ್ದರಾಮಯ್ಯ ಅವರು ಹಿಜಾಬ್ ಬ್ಯಾನ್ ಆದೇಶವನ್ನು ವಾಪಸ್ ಪಡಿತೀವಿ ಅನ್ನುವಂಥ ಮಾತನ್ನ ಆ ವೇದಿಕೆಯಲ್ಲಿ ಹೇಳಿರುವಂಥದ್ದು. ನಮ್ಮ ಸರ್ಕಾರದ ಚಿಂತನೆ, ನಮ್ಮ ಪಕ್ಷದ ಚಿಂತನೆ, ಸಾರ್ವಜನಿಕರ ಒತ್ತಾಯ ಇವೆಲ್ಲವುಗಳ ಹಿನ್ನೆಲೆಯೊಳಗೆ ಆ ಹೇಳಿಕೆಯನ್ನು ಮಾಡಿದ್ದಾರೆ ಅವರು. ಇದು ಯಾಕಂದ್ರೆ ನ್ಯಾಯಾಲಯದಲ್ಲಿ ಇರುವುದರಿಂದ ಇದು ನಿಲ್ಲುತ್ತಾ ಸರ್? ಅಲ್ಲ, ನ್ಯಾಯಾಲಯದಲ್ಲಿ ಏನಿದೆ ಏನು ಬಿಟ್ಟಿದೆ ಅನ್ನೋದನ್ನು ನಾನು ವಿಮರ್ಶೆ ಮಾಡೋದಕ್ಕೆ ಹೋಗೋದಿಲ್ಲ ಈಗ ಪತ್ರಿಕೆಯವರಿಗೆ. ಆದರೆ ಇದೇನು ಸಿದ್ದರಾಮಯ್ಯನವ್ರು ಹೇಳಿ ಸರ್ಕಾರದ ಚಿಂತನೆ, ಕಳೆದ ಸರ್ಕಾರದಲ್ಲಿ ಏನು ಅನ್ಯಾಯ ಆಗಿತ್ತು, ಏನು ಅವರು ಬಯಾಸ್ಡ್ ಆಗಿ ಒಂದು ನಿರ್ಣಯ ಮಾಡಿದ್ರು, ಅದನ್ನು ಸರಿಪಡಿಸಬೇಕು, ನ್ಯಾಯ ನೀಡಬೇಕು ಅನ್ನೋದು ಚಿಂತನೆ. ಭಾಳ ಬೇಗ ಸರ್ಕಾರದ ಆದೇಶದ ಮುಖಾಂತರ ಆ ಸ್ಪಷ್ಟತೆ ಬರ್ತದೆ. ಆದೇಶ ಆಲ್ರೆಡಿ ಹೊರಡಿಸಿದ ಅಥವಾ ಹೊರಡಿಸುವಂತ? ಇಲ್ಲ, ಸರ್ಕಾರ ಇನ್ನೂ ಆದೇಶ ಹೊರಡಿಸಿಲ್ಲ. ಸರ್ಕಾರದ ಆದೇಶ ಬಂದಾಗ ಎಲ್ಲ ಸ್ಪಷ್ಟತೆ ಬರ್ತದೆ. ಸರ್ಕಾರದ ಮಟ್ಟದಲ್ಲಿ ಇದು ಚರ್ಚೆ ಆಗಿದೆ, ಚಿಂತನೆ ನಡೆದಿದೆ. ಸರ್, ಈಗ ಬಿಜೆಪಿ ಅವರು ಹೇಳ್ತಿರುವಂತದ್ದು ಮುಸ್ಲಿಂ ಸಮುದಾಯದ ತುಷ್ಟೀಕರಣದ ಭಾಗವಾಗಿ ಈ ರೀತಿ ಮಾಡ್ತಿದೆ. ಏನು ತುಷ್ಟೀಕರಣ? ಏನು ತುಷ್ಟೀಕರಣ? ಏನು ಅನ್ಯಾಯ ಮಾಡಿದ್ರು ಅನ್ಯಾಯ ಸರಿಪಡಿಸೋದು ತಪ್ಪ? ಸಂವಿಧಾನದ ಸದಾಶಯಗಳನ್ನು ಅನುಷ್ಠಾನ ಮಾಡೋದು ತಪ್ಪ? ಈ ರೀತಿ ರಾಜಕೀಯವಾಗಿ ತಮಗೆ ಬಂದಿದ್ದು ಅನಿಸಿದ್ದನ್ನು ಹೇಳೋದನ್ನು ಅವರು ನಿಲ್ಲಿಸಬೇಕು. ಸೊ ಎಲ್ಲೊಂದು ಕಡೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಭಯಗೊಂಡಿದ್ರು ಅನ್ನುವಂಥದ್ದು. ಅಲ್ಲ, ಸಂವಿಧಾನದ ಸದಾಶಯಗಳನ್ನು ಅವರು ತಿರುಚೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಅಲ್ಪಸಂಖ್ಯಾತರ ಬಗೆಗೆ ಗೌರವ ಕಡಿಮೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಏನು ಅನ್ಯಾಯ ಮಾಡ್ತಾ ಇದ್ರು ಆ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ನಮ್ಮ ಸರ್ಕಾರ ಸಹಜವಾಗಿ ಚಿಂತನೆ ಮಾಡ್ತದೆ.
ಸರ್ MP ಎಲೆಕ್ಷನ್ ಬರ್ತಿದೆ, ಸೋಲ್ತೀವಿ ಅನ್ನುವಂಥ ಭಯ ಇದೆ, ಅದೇ ಕಾರಣಕ್ಕಾಗಿ ಈ ವಿಚಾರವನ್ನು ಎತ್ಕೊಂಡಿದ್ದಾರೆ. ಅವ್ರಿಗೆ BJP ಅವ್ರಿಗೆ ನಮ್ಮ ರಾಜ್ಯದ ಚುನಾವಣೆ ಏನಾಯ್ತಲ್ಲ, ಚುನಾವಣೆಯಲ್ಲಿ ಅತ್ಯಂತ ಶೋಚನೀಯ ಸೋಲು ಅನುಭವಿಸಿದ ಮೇಲೆ ಅವರು ಹತಾಶರಾಗಿದ್ದಾರೆ. ಇವೆಲ್ಲ ಅವರ ಪ್ರತಿಕ್ರಿಯೆಗಳು, ಆ ಹತಾಶ ಮನೋಭಾವದ ಅಭಿವ್ಯಕ್ತಿಗಳು. ಈ ಒಂದು ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿರುವಂಥದ್ದು, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರೆಲ್ಲ ತುಷ್ಟೀಕರಣ ಮಾಡ್ತಿದ್ದಾರೆ, ಇದು ಜಾಸ್ತಿ ದಿನ ನಿಲ್ಲೋದಿಲ್ಲ, ನಡೆಯೋದಿಲ್ಲ ಅನ್ನೋಂಥ ಮಾತುಗಳು. ಹೀಗೆ ಅಲ್ಲ, ನಮ್ಮ ಕರ್ನಾಟಕದ ವಿಧಾನಸಭೆ ಚುನಾವಣೆ ಅವ್ರಿಗೆ ಸರಿಯಾದ ಉತ್ತರ ಕೊಟ್ಟಿತ್ತಲ್ಲ, ಅದರಿಂದ ಹತಾಶರಾಗಿದ್ದಾರೆ. ಅದಕ್ಕೆ ಹಿಂಗೆ ಮಾತಾಡ್ತಾರೆ ಅವರು. ಸರ್, ಈಗ ಹಿಜಾಬ್ ವಿಚಾರದಲ್ಲಿ ನಿಮ್ಮ ನಿಲುವು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಂತ ಹೇಳ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಹೇಳಿಕೆ ಮಾಡಿದ್ದಾರೆ ಅದು ಸರ್ಕಾರದ ಚಿಂತನೆ. ಯಾವಾಗ ಆದೇಶ ಕಾದ್ ನೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.